ಸನ್ ಗ್ರೂಪ್ ನಲ್ಲಿ ದಾಯಾದಿ ಕಲಹ. ಅಣ್ಣ ಕಲಾನಿಧಿಗೆ ಲೀಗಲ್ ನೋಟಿಸ್ ಕೊಟ್ಟ ತಮ್ಮ ದಯಾನಿಧಿ. ಸನ್ ಗ್ರೂಪ್ ಅನ್ನೇ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ದಯಾನಿಧಿ ಮಾರನ್ ವಾರ್ನಿಂಗ್. ಅಣ್ಣ ಮೋಸ ಮಾಡಿ ಶೇರ್ ಅನ್ನ ವರ್ಗಾವಣೆ ಮಾಡಿಕೊಂಡಿದ್ದಾರೆಂದು ದಯಾನಿಧಿ ಆರೋಪ. ಸನ್ ರೈಸರ್ಸ್ ಹೈದರಾಬಾದ್ ಅನ್ನೇ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ದಯಾನಿಧಿ ಕಿಡಿ. ಬೀದಿಗೆ ಬಂದ ಅಣ್ಣ ತಮ್ಮನ ಜಗಳ. ನಮಸ್ಕಾರ ವೀಕ್ಷಕರೇ. ಸನ್ ಟಿವಿ ನೆಟ್ವರ್ಕ್ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಮಾಧ್ಯಮ ಸಂಸ್ಥೆ, ಮಾಧ್ಯಮ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದಂತ ಸಂಸ್ಥೆ. ಇದು ತನ್ನ ನೆಟ್ವರ್ಕ್ಗೆ, ತನ್ನ ಟೆಲಿಕಾಸ್ಟ್ಗೆ ಹೆಸರಾಗಿದ್ದಂತಹ ಸನ್ ಟಿವಿ ನೆಟ್ವರ್ಕ್ ಈಗ ಮತ್ತೊಂದು ವಿಚಾರಕ್ಕೆ, ಚರ್ಚೆಗೆ ಭಾರಿ ಗ್ರಾಸವಾಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ದಾಯಾದಿ ಕಲಹ. ಸಹೋದರರ ನಡುವೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವ್ಯಾಜ್ಯ ನಡೀತಾ ಇದೆ. ಅದೀಗ ಬೀದಿಗೆ ಬಂದಿದೆ. ಇಲ್ಲಿ ಅಣ್ಣ ಕಲಾನಿಧಿ, ತಮ್ಮ ದಯಾನಿಧಿ. ಅಣ್ಣ ಕಲಾನಿಧಿ ವಿರುದ್ಧ ತಮ್ಮ ದಯಾನಿಧಿ ಈಗ ಲೀಗಲ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಕಲಾನಿಧಿ ಮಾರನ್ ತಮ್ಗೆ ಹೇಳ್ದೆ ಕೇಳ್ದೇನೆ ಷೇರುಗಳನ್ನ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಕೊಂಡು ದಯಾನಿಧಿ ಮಾರನ್ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. 2003ರಲ್ಲಿ ನಡೆದ ಸನ್ ಗ್ರೂಪ್ ಷೇರು ವರ್ಗಾವಣೆಗೆ ಸಂಬಂಧಿಸಿದಂತೆ ಡಿಎಂಕೆ ಸಂಸದ ಮಾಜಿ ಕೇಂದ್ರ ಸಚಿವ ದಯಾನಿಧಿ ಮಾರನ್, ತಮ್ಮ ಸಹೋದರ ಕಲಾನಿಧಿ ಮಾರನ್ ಹಾಗೂ ಅವರ ಪತ್ನಿ ಸೇರಿದಂತೆ 6 ಜನರಿಗೆ ಲೀಗಲ್ ನೋಟಿಸ್ ಅನ್ನ ನೀಡಿದ್ದಾರೆ. ತಮ್ಮ ಆರೋಪದಲ್ಲಿ ದಯಾನಿಧಿ ಮಾರನ್ ಕಲಾನಿಧಿ ಮಾರನ್ ಅವರ ಮೇಲೆ ವ್ಯಾಪಕ ಷೇರು ಅವ್ಯವಹಾರದ ಆರೋಪವನ್ನ ಹೊರಿಸಿದ್ದು, ಇದನ್ನ ತತ್ಕ್ಷಣ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿ ತಾಕೀತನ್ನ ಮಾಡಿದ್ದಾರೆ. ಒಂದ್ ವೇಳೆ ಸರಿಯಾಗಿ ಮಾಡಿಕೊಳ್ಳದೆ ಹೋದ್ರೆ ಸನ್ ಗ್ರೂಪ್ ನೇ ಬಂದ್ ಮಾಡ್ಬಿಡ್ತೀನಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ದಾಯಾದಿ ಕಲಹ? ಸನ್ ಗ್ರೂಪ್, ಸನ್ ನೆಟ್ವರ್ಕ್ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಹೆಸರನ್ನ ಮಾಡಿದಂತಹ ಮಾಧ್ಯಮ ಸಂಸ್ಥೆ. ಈ ಸನ್ ಗ್ರೂಪ್ ಏನಿದೆಯಲ್ಲ, ಕರ್ನಾಟಕದಲ್ಲಿ ನೀವೇನು ಉದಯ ಟಿವಿ ನೋಡ್ತಿರಲ್ವಾ, ವರ್ಷಾನುಗಟ್ಟಲೆ ನೋಡ್ಕೊಂಡ್ ಬರ್ತಿದ್ದೀರಲ್ಲ, ಈ ಉದಯ ಟಿವಿ ಕೂಡ ಸನ್ ಟಿವಿ ನೆಟ್ವರ್ಕ್ ನ ಅಂಡರೇ ಬರುತ್ತೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಸನ್ ನೆಟ್ವರ್ಕ್ ಅಲ್ಲೂ ಕೂಡ ಟೆಲಿಕಾಸ್ಟ್ ಆಗುತ್ತೆ. ಹಾಗಾದ್ರೆ ಅಣ್ಣ ತಮ್ಮನ ನಡುವೆ ಯಾವ ವಿಚಾರವಾಗಿ ಜಗಳ ಪ್ರಾರಂಭವಾಯಿತು, ಯಾವಾಗ್ನಿಂದ ಪ್ರಾರಂಭವಾಯಿತು, ಏನಿದು ಸನ್ ಕಷ್ಟ ಅನ್ನೋದನ್ನ ನಾನು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. 2003ರಲ್ಲಿ ಕಲಾನಿಧಿ ದಯಾನಿಧಿ ತಂದೆ ಮುರಸೋಳಿ ಮಾರನ್ ಅವರು ನಿಧನರಾದರು. ಅಂದಿನಿಂದಲೇ ಈ ವಿವಾದ ಪ್ರಾರಂಭ ಆಯಿತು. ತಂದೆಯ ಮರಣಾನಂತರ ಕಲಾನಿಧಿ ಅವರು ಷೇರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ದಯಾನಿಧಿ ಆರೋಪ ಮಾಡಿದ್ದಾರೆ. ತಂದೆಯ ಡೆತ್ ಸರ್ಟಿಫಿಕೇಟ್ ಕೈ ಸೇರುವ ಮೊದಲೇ 12 ಲಕ್ಷ ಷೇರುಗಳನ್ನ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಅಂತ ದೂರು. ಪ್ರತಿ ಷೇರು ಬೆಲೆ 2500 ರೂಪಾಯಿಂದ 3000 ರೂಪಾಯಿ ಇದ್ದರೂ ಕೇವಲ 10 ರೂಪಾಯಿ ಅಂತೆ ತಮ್ಮ ಹೆಸರಿಗೆ ಕಲಾನಿಧಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ದಯಾನಿಧಿ ಆರೋಪ ಮಾಡಿದ್ದಾರೆ. ಇದರಿಂದಾಗಿ 3500 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳು ಕೇವಲ 1.2 ಕೋಟಿ ರೂಪಾಯಿಗೆ ಕಲಾನಿಧಿ ಕೈ ಸೇರಿವೆ ಅಂತ ಕಿಡಿ. ಸೊ ಇದು ದಯಾನಿಧಿ ಮಾರನ್ ಹಾಗೂ ಕಲಾನಿಧಿ ಮಾರನ್ ನಡುವೆ ಇರುವಂತಹ ಆಸ್ತಿ ವ್ಯಾಜ್ಯ. ದಯಾನಿಧಿ ಅವರು ಏನ್ ಹೇಳ್ತಾರೆ ಅಂದ್ರೆ, ತಂದೆ ಸತ್ತ ತಕ್ಷಣವೇ ಹೇಳ್ದೆ ಕೇಳ್ದೆ ಶೇರನ್ನ ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರು, ಕಡಿಮೆ ಬೆಲೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇವರ ಗಂಭೀರ ಆರೋಪ. ನೀವು ನಿಮ್ಮ ಷೇರು ಅವ್ಯವಹಾರವನ್ನ ಈ ಕೂಡಲೇ ಸರಿ ಮಾಡಬೇಕು. ಇಲ್ಲದೆ ಹೋದ್ರೆ ಸನ್ ನೆಟ್ವರ್ಕ್ ನ ಮಾಲೀಕತ್ವದ 37 ಟಿವಿ ವಾಹಿನಿಗಳು, ಪತ್ರಿಕೆಗಳು, ರೇಡಿಯೋ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ IPL ತಂಡ, ಸ್ಪೈಸ್ ಜೆಟ್ ವಿಮಾನಯಾನ ಸೇರಿದಂತೆ ಇನ್ನೂ ಹಲವು ಕಂಪನಿಗಳ ವಿರುದ್ಧ ದಾವೆ ಹೂಡೋದಾಗಿ, ಕೋರ್ಟ್ ನಲ್ಲಿ ಮೊಕದ್ದಮೆ ಹೂಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ದಯಾನಿಧಿ ಮಾರನ್. ಸನ್ ಗ್ರೂಪ್ ಭಾರತದ ಪ್ರಮುಖ ಮಾಧ್ಯಮ ಮತ್ತು ಮನರಂಜನಾ ಕಂಪನಿಗಳಲ್ಲಿ ಒಂದಾಗಿದೆ. ಇದರಲ್ಲಿ ಸನ್ ಟಿವಿ ನೆಟ್ವರ್ಕ್, ಸನ್ ಡೈರೆಕ್ಟ್ DTH, ಸನ್ ಮ್ಯೂಸಿಕ್ ಈ ಎಲ್ಲಾ ವಾಹಿನಿಗಳು ಕೂಡ ಇದೆ. ಇದನ್ನ ಪ್ರಾರಂಭ ಮಾಡಿದವರು ಕಲಾನಿಧಿ ಮಾರನ್. 1985ರಲ್ಲಿ ಸುಮಂಗಲಿ ಪಬ್ಲಿಕೇಶನ್ ಪ್ರೈವೇಟ್ ಲಿಮಿಟೆಡ್ ಆಗಿ ಇದು ಪ್ರಾರಂಭವಾಯಿತು. ನಂತರ 1993ರಲ್ಲಿ ಸನ್ ಟಿವಿ ನೆಟ್ವರ್ಕ್ ಆಗಿ ಬದಲಾಯಿತು. ಭಾರತದಾದ್ಯಂತ ಪ್ರಸಾರವಾಗುವುದರ ಜೊತೆಗೆ ದೇಶ ವಿದೇಶಗಳಲ್ಲೂ ಕೂಡ ಯುರೋಪ್, ಶ್ರೀಲಂಕಾ, ಕೆನಡಾ, USA ದೇಶಗಳು ಸೇರಿದಂತೆ ಹಲವು ದೇಶಗಳಲ್ಲಿ ಸನ್ ಟಿವಿ ನೆಟ್ವರ್ಕ್ ಪ್ರಸಾರ ಆಗುತ್ತೆ. ಸೊ ಇಷ್ಟೆಲ್ಲ ಕ್ವಾಲಿಟಿಗೆ, ಕ್ವಾಂಟಿಟಿಗೆ ದೊಡ್ಡ ಮಾಧ್ಯಮ ಪ್ರಪಂಚದಲ್ಲಿ ದೊಡ್ಡ ಹೆಸರು ಮಾಡಿದಂತಹ ಸನ್ ಟಿವಿ ನೆಟ್ವರ್ಕ್ ಈಗ ದಾಯಾದಿ ಕಲಹಕ್ಕೆ ಈಡಾಗ್ತಾ ಇದೆ. ಸೊ ಒಂದ್ ಕಡೆ ಇಲ್ಲಿ ದಯಾನಿಧಿ ಮಾರನ್ ಅವರೇನು ಕಲಾನಿಧಿ ಮಾರನ್ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದಾರಲ್ಲ, ಶೇರ್ ಮಾರ್ಕೆಟ್ ನ ಷೇರುಗಳನ್ನ ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆದ್ರೆ ಈ ಸನ್ ನೆಟ್ವರ್ಕ್ ನ ನಾವು ಅಂದ್ರೆ ಅದರ ಪ್ರಾರಂಭದ ದಿನಗಳನ್ನ ನಾವು ನೋಡ್ತಾ ಹೋದಾಗ
ಇದನ್ನ ಪ್ರಾರಂಭ ಮಾಡಿದವರೇ ಕಲಾನಿಧಿ ಮಾರನ್. ಗ್ರೌಂಡ್ ವರ್ಕ್ ಆಗಿನ ಎಲ್ಲ ಜರ್ನಲಿಸ್ಟ್ಗಳು ಕೂಡ ಹೇಳ್ತಾರೆ ಇವ್ರು ಯಾವ ರೀತಿ ವರ್ಕ್ ಮಾಡ್ತಿದ್ರು ಅಂತ ಹೇಳಿ. ಗ್ರೌಂಡ್ ವರ್ಕ್ ಮಾಡಿದವರು ಇವರು ಕಲಾನಿಧಿ ಮಾರನ್. ಅದಕ್ಕೋಸ್ಕರ ಬೆವರನ್ನ ಸುರಿಸಿದವರು. ಸನ್ ಟಿವಿ ನೆಟ್ವರ್ಕ್ ಇವತ್ತು ಸಾಮ್ರಾಜ್ಯವಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತರೆ ಕಲಾನಿಧಿ ಮಾರನ್. ಅವಾಗೆಲ್ಲ ನಿಮ್ಗೆ ಗೊತ್ತು ಟೇಪ್ ಕಾಲ ಇರ್ತಿತ್ತು. ಇವರೇನೆ ಎಡಿಟಿಂಗ್ ಟೇಬಲ್ ಅಲ್ಲಿ ಕುತ್ಕೊಂಡು ಎಡಿಟ್ ಮಾಡಿಸಿ ಆವಾಗ ಟೇಪ್ ಸಿಂಗಾಪುರಕ್ಕೆ ಅಲ್ಲಿಂದ ಟೆಲಿಕಾಸ್ಟ್ ಆಗ್ತಿತ್ತಂತೆ. ಸೊ ಇವರೇ ಕೂತು ಎಡಿಟರ್ ಪಕ್ಕಕ್ಕೆ ಕೂತು ಎಡಿಟ್ ಮಾಡಿಸಿ ಆ ಟೇಪ್ ಮೇಲೆ TCR ಅನ್ನ ಹಾಕಿಸಿ ಅವರೇ ಖುದ್ದಾಗಿ ಅದನ್ನ ಕೊರಿಯರ್ ಮಾಡಿ ಅದನ್ನ ಸಿಂಗಾಪುರಕ್ಕೆ ಕಳಿಸಿ ಅಲ್ಲಿಂದ ಆನ್ ಏರ್ ಮಾಡಿಸ್ತಿದ್ರು. ಆ ಒಂದು ಸನ್ ಟಿವಿ ನೆಟ್ವರ್ಕ್ ನ ಮಾಲೀಕನಾದ್ರೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸವನ್ನ ಮಾಡಿಕೊಂಡು ಸನ್ ನೆಟ್ವರ್ಕ್ ಅನ್ನ ಕಟ್ಟಿ ಬೆಳೆಸ್ತವ್ರು. ಯಾಕಂದ್ರೆ ದಯಾನಿಧಿ ಮಾರನ್ ತಮ್ಮಂತ ತಾವು ರಾಜಕೀಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದ ಕಾರಣ. ಇನ್ನು ಸನ್ ಟಿವಿ ನೆಟ್ವರ್ಕ್ ನಲ್ಲಿ ತಮ್ಮ ದಯಾನಿಧಿ ಅಷ್ಟೊಂದು ಇನ್ವಾಲ್ವ್ ಆಗಿರ್ಲಿಲ್ಲ. ಅಣ್ಣ ಕಲಾನಿಧಿಯೇ ಇವೆಲ್ಲವನ್ನ ನೋಡಿಕೊಳ್ತಿದ್ರು. ಆದ್ರೆ ಇದನ್ನ ಫ್ರಮ್ ದ ಗ್ರೌಂಡ್ ಲೆವೆಲ್ ಇಂದ ಇಲ್ಲಿವರೆಗೂ ಕಟ್ಟಿ ಬೆಳೆಸಿದವರು ಕಲಾನಿಧಿ ಮಾರನ್. ದಕ್ಷಿಣ ಭಾರತದಲ್ಲೇ ಹೆಸರುವಾಸಿಯಾಗಿರುವಂತಹ ಸನ್ ನೆಟ್ವರ್ಕ್ ಕ್ವಾಲಿಟಿಗೆ ಟೆಲಿಕಾಸ್ಟ್ಗೆ ತನ್ನ ಪ್ರೋಗ್ರಾಂಗೆ ಹೆಸರುವಾಸಿಯಾಗಿತ್ತು. ಆದ್ರೆ ಇದೀಗ ದಾಯಾದಿ ಕಲಹದಿಂದ ಚರ್ಚೆಗೆ ಗ್ರಾಸವಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.